ಕೆಲವು ಹೋಟ್ಲು ಗೇರ್ ಬೀಜ ಸಿಗ್ತದೆ. ಎಲ್ಲ ಒಟ್ಟು ಗೇರ್ ಬೀಜ ಇಂಥದ್ದು ನಡೀತದೆ. ಪ್ರಥಮ ಅನುಭವ ಅಂತ ಹೇಳ್ಬೋದು. ಯಾವುದೇ ವಿಚಾರ ತರಕಾರಿ ಬೇಳೆಕಾಳು ಎಲ್ಲ ಆಲ್ಟರ್ನೇಟಿವ್ ಇದ್ದಿತ್ತು. ಹಿಂದೆ ಇರ್ತಿರ್ಬೋದು ಸರ್. ಹಿಂದೆ ಒಂದು 25 ವರ್ಷ ಹಿಂದೆ ಎಲ್ಲರಿಗೂ ಸಮಸ್ಯೆ ಇದೆ. ಬಟ್ ಇವತ್ತು ಮೇಜರ್ ಹಾಸ್ಪಿಟಲ್ ಪೇಷಂಟ್ಗಳೆಲ್ಲ ಅಲ್ಲಿದೆ ಈ ಶಿವಮೊಗ್ಗದಲ್ಲಿದೆ ಅವ್ರಿಗೆ ಇರೋದಿಲ್ಲ. ಅಲ್ಲ ಹಾಸ್ಪಿಟಲ್ ಇರೋರೆಲ್ಲ ಹೋಟೆಲ್ ಅಂತ ಈಗ 3 ದಿವಸ 4 ದಿವಸ ವಾಪಸ್ ನಾರ್ಮಲ್ ಸಿಗುತ್ತೆ ಅವಾಗ ನಮ್ಮ ಮದುವೆ ಯಾರಿಗೆ ಕೊಡ್ಬೇಕಾದ್ರೆ ಅವಾಗ ಕೊಡ್ಬೋದು. ಲೇಔಟ್ ಮಾಡ್ಬೇಕಷ್ಟೇ ನಾವು. ಅಲ್ಲ ಇದು ಕರೆಕ್ಟ್ ಇದೆ. ಕೆಲಸಗಾರರಿಗೆ ಹೋಟ್ಲ್ ಓಪನ್ ಮಾಡಿದ್ರೆ ಅದೆಲ್ಲ ಕರೆಕ್ಟ್ ಇದಿದೆ. ಈಗ ಹೋಟ್ಲಲ್ಲಿ ಇಂಪ್ರೂವ್ಮೆಂಟ್ ಕೂಡ ಗ್ಯಾಸ್ ಇಂದ ಮಾಡ್ಬಿಟ್ರೆ ವ್ಯಾಪಾರ 30% 50% ಬರ್ಬೋದು. ನಂಬರ್ ಆಫ್ ಎಂಪ್ಲಾಯ್ಸ್ ಇದ್ದ ಆ ಎಂಪ್ಲಾಯ್ಸ್ ಬಗ್ಗೆ ಏನು ಡಿಸಿಷನ್ ತಗೋಬೇಕು ಅನ್ನೋದು ಬೇಕು. ಏನ್ ಮಾಡ್ತೀವಿ? ಎಂತ ಮೆಸೇಜ್ ಏನ್ ಮಾಡಬೇಕು ಅಂತ ಈಗ ಡಿಸೈಡ್ ಮಾಡಬೇಕು. ಈ ಗವರ್ಮೆಂಟ್ ಬಂದಿದೆಯಲ್ಲ, ಯಾವ ಗವರ್ಮೆಂಟ್ ರಜೆ ಕೊಡೋದು ಲೇಟ್ ಮಾಡೋದು ಸುಮ್ಮನೆ ಅವರು ಅದಕ್ಕೂ ಸಹ ಅವಾಗ ಏನ್ ಮಾಡ್ತೀವಿ? ಬೇರೆ ಏನ್ ಮಾಡ್ತೀವಿ? ನೋಡಿದ್ಯಲ್ಲ. ಮತ್ತೆ ಸರ್ ಹೆಂಗೆ ಮಾತಾಡ್ಕೊಂಡು ಇಟ್ಕೊಳ್ಳಿ ಸರ್ ಹೆಂಗೆ. ಬ್ಲಾಂಕ್ ಆಗಿದೆ. ಅಲ್ಲ ಎಲ್ಲರಿಗೂ ಬ್ಲಾಂಕ್ ಆಗಿದೆ. ಹೊರಗಡೆ ಬಾರ ಆಮೇಲೆ ನಿಮಗೆ ಕಟಾಯಿಸ್ಬಿಡ್ತಾರೆ. ಅದಕ್ಕೆ ಈ ಕಡೆ ಬಾ, ಆಮೇಲೆ ನಾನು ಶಾರ್ಟ್ ತಗೋಬೇಕು. ಈ ಲೋಟ್ ಈ ದಿನ ನಾವು ಹೋಟ್ಲ್ ಮಾಲೀಕರ ಸಂಘದ ಆಡಳಿತ ಮಂಡಳಿಯವರ ಸಭೆ ಸೇರಿ ಹೋಟೆಲ್ನಲ್ಲಿ ಗ್ಯಾಸಿನ ಅಭಾವ ಆಗಿರ್ತಾವೆ. ಹೋಟ್ಲಿಗೆ ಸಪ್ಲೈ ಆಗ್ತಾಯಿಲ್ಲ. ಸಾಧಾರಣವಾಗಿ ಪ್ರೈವೇಟ್ ಗ್ಯಾಸ್ನವರು ಇವತ್ತಿನ ದಿವಸ ಕೊಡಲ್ಲ, ಮುಗೀತು ಇವತ್ತಿಂದ ಸಪ್ಲೈ ಇಲ್ಲ ಅಂತ ಹೇಳಿದ್ದಾರೆ ಇವ್ರ ಹತ್ರ. ಆಮೇಲೆ ಬೇರೆ ಗ್ಯಾಸ್ನವರೆಲ್ಲ ನಮ್ಗೆ ದಿನಕ್ಕೆ ಒಂದೊಂದು ಸಿಲಿಂಡ್ರ್ ಕೊಡ್ತಾಯಿದ್ದಾರೆ. ಈಗ ನಾಳೆಯಿಂದ ಅದು ಸಿಗೋದು ಅನುಮಾನ ಇದೆ ಅಂತ ಹೇಳಿದರು. ಗ್ಯಾಸ್ ಏಜೆನ್ಸಿಯವ್ರಿಗೆ ಕೇಳಿದರೆ ನಮಗೆ ಒಂದು ಲೋಡ್ ಗ್ಯಾಸ್ ಜೊತೆಯಲ್ಲಿ ಒಂದು 30 ಸಿಲಿಂಡ್ರ್ ಪ್ರತಿ ಲೋಡಿಗೆ ಬರ್ತಾಯಿತ್ತು. ನಿನ್ನೆಯಿಂದ ಕೇವಲ 10 ಸಿಲಿಂಡ್ರ್ ಒಂದೊಂದು ಲೋಡ್ ಜೊತೆಲಿ ಬರ್ತಾಯಿದೆ ಅಂದರು. ಹಾಗಾಗಿ ಮುಂದಿನ ದಿನ ಗ್ಯಾಸ್ ಸಿಗೋದು ಅನುಮಾನ. ನಾಳೆ ನಾಡ್ದಿಂದ ಇದೇ ಯುದ್ಧ ಮುಂದುವರೆದಲ್ಲಿ ಸಿಗೋದು ಅನುಮಾನ ಅಂತ ಹೇಳಿದ್ದಾರೆ. ಹೋಟ್ಲವರೆಲ್ಲ ಸಾಧಾರಣವಾಗಿ 98% ಶಿವಮೊಗ್ಗದಲ್ಲಿ ಎಲ್ಲರೂ ಗ್ಯಾಸಿಗೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಹೋಟ್ಲನ್ನು ನಡೆಸೋದೇ ಕಷ್ಟ. ಮತ್ತು ಹೆಚ್ಚಿನವರೆಲ್ಲ ಹೋಟ್ಲನ್ನು ಬಂದ್ ಮಾಡ್ತೀನಿ ಅಂತ ಇದ್ದಾರೆ. ಇನ್ನು ಕೆಲವರು ಕಸ್ಟಮರ್ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಆಗುತ್ತೆ, ನಾವು ಅತಿಥಿ ದೇವೋಭವ ಅಂದ್ಕೊಂಡು ವ್ಯವಹಾರ ಶುರು ಮಾಡೋರು, ಅವರಿಗೆ ಪ್ರಾಬ್ಲಮ್ ಆಗೋದ್ರಿಂದ ಏನಾದರೂ ಆಲ್ಟರ್ನೇಟಿವ್ ಕರೆಂಟ್ ಒಲೆ ಈ ಥರದ್ರಲ್ಲಿ ಏನಾದರೂ ಸಾಧ್ಯವಾ ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಸಾಧಾರಣವಾಗಿ ಐಟಮ್ಗಳನ್ನು ಮೆನುಗಳನ್ನು ಕಡಿಮೆ ಮಾಡಿಕೊಂಡು ಹೋಟ್ಲವರು ತಿಂಡಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇದ್ರ ಜೊತೆಯಲ್ಲಿ ನಮ್ಮ ಬಿಸ್ನೆಸ್ ಪೂರ್ತಿ ಇದಾಗೋದ್ರಿಂದ ಕೆಲಸಗಾರದ್ದು ಕೂಡ ಸಮಸ್ಯೆ ಬರ್ತಾಯಿದೆ. ಕೆಲಸಗಾರನ
ಅಷ್ಟು ಜನ ಬಳಸ್ಕೊಂಡು ಕೆಲಸ ಮಾಡಿ ಸಂಬಳ ಕೊಡೋದು ಇದೆಲ್ಲ ತುಂಬ ಹೆವಿ ಆಗ್ತಾಯಿದೆ. ಅದಕ್ಕೆ ಏನು ಮಾಡೋದು ಅಂತ ನಾವು ತೀರ್ಮಾನ ತೊಗೊಂಡು ಹೋಟ್ಲವರು ಇನ್ನೂ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೊಳ್ಬೇಕಾಗಿದೆ. ಸಾಧಾರಣವಾಗಿ ಕೆಲಸಗಾರರು ನಮ್ಗೆ ಉಳಿಸ್ಕೋಬೇಕು, ಅವರಿಗೂ ನಾವು ನೋಡ್ಕೋಬೇಕಾಗಿದೆ. ಬಿಸ್ನೆಸ್ ಕೂಡ ನಮ್ಮದು ಕಡಿಮೆ ಆಗುತ್ತೆ. ಏನು ಮಾಡೋದು ಅಂತ ತೀರ್ಮಾನ. ನಾಳೆಯಿಂದ ಹೆಚ್ಚಿನವ್ರು ಹೋಟ್ಲವರು ಬಂದ್ ಮಾಡೋದ್ರ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ಇನ್ನು ಕೆಲವೇ ಹೋಟ್ಲವರು ಆಲ್ಟರ್ನೇಟಿವ್ ಬೇರೆ ಬೇರೆ ಫ್ಯೂಯಲ್ ವ್ಯವಸ್ಥೆ ಇದೆ, ಅದನ್ನೆಲ್ಲ ಕಟ್ಟಿಗೆ ಒಲೆ ಅಥವಾ ಮತ್ತೊಂದು ಕರೆಂಟಿನ ಒಲೆ ಅಥವಾ ಬೇರೆ ಇದರ ಬಗ್ಗೆ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದ ಮಟ್ಟಿಗೆ ಮೆನು ಕಡಿಮೆ ಮಾಡ್ತೀವಿ ಅಂತಿದ್ದಾರೆ. ಈಗ 20-30 ಮೆನು ಇರೋದು ಒಂದು 5-10 ಮೆನುನಲ್ಲಿ ಹೋಟ್ಲ್ ಓಪನ್ ಮಾಡಿ ಗ್ರಾಹಕರಿಗೆ ಸೇವೆ ಕೊಡೋ ಆಲೋಚನೆಯಲ್ಲಿ ಇದ್ದಾರೆ ಹೆಚ್ಚಿನವರು. ಅಲ್ಲ, ಅದಕ್ಕೋಸ್ಕರನೇ ನಾವು ಅಲ್ಲಲ್ಲ ಅದು ಸರಿಯೇ. ನಾವು ಬೇರೆ ಗ್ಯಾಸ್ ಇಲ್ಲದೆ ಹೋಟ್ಲ್ ಮಾಡೋದು ಹೇಗೆ, ಯಾವ ರೀತಿ ಮಾಡೋದು ನಮಗಂತೂ ಗೊತ್ತಿಲ್ಲ. ಸರ್ಕಾರಕ್ಕೆ ಕೇಳಿದರೆ ಎಲ್ಲಿ ಕೇಳಬೇಕು, ನಮಗಿನ್ನೂ ಅದ್ರ ಬಗ್ಗೆ ಗ್ಯಾಸ್ ಅಂಗಡಿಯವ್ರಿಗೆ ಕೇಳಿದರೆ ಅವರು ಉತ್ತರ ಹೇಳ್ತಾ ಇಲ್ಲ, ಏನಂತ ಅವ್ರಿಗೂ ಗೊತ್ತಿಲ್ಲ. ಹಾಗಾಗಿ ಈಗ DC ಒಂದು ಮನವಿ ಕೊಡಬೇಕಂತಿದ್ವಿ ಇವತ್ತಿನ ದಿವಸ. ನಮ್ಗೆ ಈ ರೀತಿ ಆಗಿದೆ, ಹೋಟ್ಲು ಬಂದ್ ಮಾಡೋದ್ರಿಂದ ಗ್ರಾಹಕರಿಗೂ ತೊಂದರೆ ಆಗುತ್ತೆ, ನಮ್ಮ ಹೋಟ್ಲು ಉದ್ಯಮಕ್ಕೂ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಅದಕ್ಕೆ ಮನವಿ ಕೊಡಬೇಕಂತಿದ್ವಿ, ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ನಮಗೆ. ಯಾಕಂದರೆ ಬರೀ ಡೊಮೆಸ್ಟಿಕ್ ಮಾತ್ರ ಪ್ರಯಾರಿಟಿ ಕೊಡಬೇಕಂತ ಪೇಪರ್ನಲ್ಲಿ ನೋಡಿದ್ವಿ, ಕೊಟ್ಟಿದ್ದಾರೆ. ಹಾಸ್ಟ್ಲಿಗೆ ಕೊಡ್ತಾರೆ, ಇವರಿಗೆಲ್ಲ ಹಾಸ್ಟ್ಲಿಗೆ PGಗಳಿಗೆಲ್ಲ ಕೊಡ್ತಾರೆ ಅಂತಿದ್ದಾರೆ. ಬಟ್ ನಮಗೇನು ವ್ಯವಸ್ಥೆ, ಯಾಕಂದರೆ ಹೋಟ್ಲವ್ರಿಗೆ ಇಂಪಾರ್ಟೆಂಟು. ಯಾಕಂದರೆ ಹೊರಗೂರಿಂದ ಬಂದವರಿಗೆ, ಇಲ್ಲಿರುವವರಿಗೆ, ಆಮೇಲೆ ಆಸ್ಪತ್ರೆಗಳಿಗೆ ಬಂದವರಿಗೆ, ಇವರಿಗೆಲ್ಲ ಊಟ ತಿಂಡಿ ಕೊಡಬೇಕಾದ ಜವಾಬ್ದಾರಿ ಇದೆ. ಹಾಗಾಗಿ ಏನು ಮಾಡೋದು ಅಂತ ನಾವು ಇನ್ನೂ ತೀರ್ಮಾನ ತೊಗೋಬೇಕಾಗಿದೆ ಇದ್ರ ಬಗ್ಗೆ. ನಾಳೆಯಿಂದ ಗ್ಯಾಸ್ ಇವತ್ತಿನ ಸಭೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ಬಂದ್ ಮಾಡೋದಂತ ತೀರ್ಮಾನ ಆಗಿದೆ. ಹೋಟ್ಲವರೆಲ್ಲ ಹೆಚ್ಚು ಕಡಿಮೆ ಬಹುತೇಕ 90% ಬಂದ್ ಮಾಡೋದನ್ನು ಮಾಡಿದರೆ, ಒಂದು 10% ಹೋಟ್ಲವರು ಆಲ್ಟರ್ನೇಟಿವ್ ವ್ಯವಸ್ಥೆ ಇದೆ, ಅವ್ರು ಮಾಡ್ತೀವಿ ಅಂತ ಇದ್ದಾರೆ. ನನ್ನ ಹೆಸರು ಶಂಕರನಾರಾಯಣ ಹೊಳ್ಳ ಅಂತ, ಹೋಟ್ಲ್ ಮಾಲೀಕರ ಸಂಘದ ಅಧ್ಯಕ್ಷ, ಶಿವಮೊಗ್ಗ.